ಗ್ರೀನ್ ಸಿನಿಮಾ ಟ್ರೈಲರ್ ನೋಡಿದ ಮೇಲೆ ಇದೊಂದು ಸ್ಪೆಷಲ್ ಸಿನಿಮಾ ಅನ್ಸಿತ್ತು. ಹಾಗಾದ್ರೆ ಈ ಸಿನಿಮಾ ಹೇಗಿದೆ ನೋಡ್ಬಹುದಾ? ನೋಡೋಣ ಬನ್ನಿ. ಗ್ರೀನ್ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ. ಅಂದ್ರೆ ಮನಸ್ಸಿಗೆ ಸಂಬಂಧಿಸಿದ ಭಯ, ಟೆನ್ಷನ್ನ ಕಥೆ. ಈ ಕಥೆ ನಡೆಯೋದು ಒಂದು ಕಾಡಿನಲ್ಲಿ. ಚಿತ್ರದ ಮುಖ್ಯ ಪಾತ್ರಕ್ಕೆ ಮಾನಸಿಕ ತೊಂದರೆ ಇರುತ್ತೆ. ಕಾಡಿನಲ್ಲಿ ಆ ಪಾತ್ರಕ್ಕೆ ಏನೆಲ್ಲ ಆಗುತ್ತೆ, ಆತನ ಭಯ ಮತ್ತು ರಹಸ್ಯ ಏನು ಅನ್ನೋದೇ ಈ ಸಿನಿಮಾ. ನಮಗೆ ಕಾಣೋ ಭಯ ನಿಜವಾ ಅಥವಾ ಆತನ ಮನಸ್ಸಿನಲ್ಲಿದೆಯಾ ಅನ್ನೋದನ್ನ ಡೈರೆಕ್ಟರ್ ಚೆನ್ನಾಗಿ ತೋರ್ಸೋಕೆ ಪ್ರಯತ್ನಿಸಿದ್ದಾರೆ. ಪ್ಲಸ್ ಪಾಯಿಂಟ್ಸ್: ಕಾಡಿನ ದೃಶ್ಯಗಳು ಸೂಪರ್ ಆಗಿದೆ. ಪ್ರತಿ ಶಾಟ್ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಕಣ್ಣಿಗೆ ಹಬ್ಬದ ತರಹ ಇದೆ. ಮುಖ್ಯ ಪಾತ್ರ ಮಾಡಿದ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ನಟನೆ ತುಂಬಾ ಇಷ್ಟ ಆಗುತ್ತೆ. ಅವರು ಭಯ ಮತ್ತು ಟೆನ್ಷನ್ ಅನ್ನ ಚೆನ್ನಾಗಿ ತೋರಿಸಿದ್ದಾರೆ. ಥ್ರಿಲ್ಲರ್ ಕಥೆಗೆ ಬೇಕಾದ ಸರಿಯಾದ ಟೆನ್ಷನ್ ಅನ್ನ ಸಂಗೀತ ಕೊಟ್ಟಿದೆ. ಡೈರೆಕ್ಟರ್ ರಾಜ್ ವಿಜಯ್ ಅವರು ಕನ್ನಡದಲ್ಲಿ ಒಂದು ಹೊಸ ತರಹದ ಕಥೆ ಹೇಳೋಕೆ ಪ್ರಯತ್ನಿಸಿದ್ದಾರೆ. ಅದು ಮೆಚ್ಚುವಂಥ ವಿಷಯ. ಮೈನಸ್ ಪಾಯಿಂಟ್ಸ್: ಕೆಲವು ಕಡೆ ಸಿನಿಮಾ ಸ್ವಲ್ಪ ನಿಧಾನ ಆಗುತ್ತೆ. ಮೊದಲಾರ್ಧ ತುಂಬ ಚೆನ್ನಾಗಿದೆ, ಆದರೆ ಎರಡನೇ ಅರ್ಧ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಎಲ್ಲರಿಗೂ ಕಥೆ ಅರ್ಥ ಆಗೋದು ಕಷ್ಟ ಆಗ್ಬೋದು. ಕೆಲವು ಸೀನ್ಗಳು ಉದ್ದ ಇದೆ ಅನಿಸುತ್ತೆ. ಗ್ರೀನ್ ಒಂದು ಬೇರೆ ತರಹದ ಯೋಚನೆ ಮಾಡಿಸುವಂತಹ ಸಿನಿಮಾ. ಮಾಮೂಲಿ ಫೈಟು, ಹಾಡು, ಕಾಮಿಡಿ ಬಯಸುವವರಿಗೆ ಇದು ಇಷ್ಟ ಆಗದೇ ಇರ್ಬೋದು. ಆದರೆ ಸೈಕಲಾಜಿಕಲ್ ಥ್ರಿಲ್ಲರ್, ಹೊಸ ಕಥೆ ಮತ್ತು ಒಳ್ಳೆಯ ಕ್ಯಾಮರಾ ಕೆಲಸ ಇಷ್ಟಪಡುವವರು ಈ ಸಿನಿಮಾವನ್ನ ಒಮ್ಮೆ ನೋಡಬಹುದು.